ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್, ಬಟ್ ಇವತ್ತಲ್ಲ. ಆ್ಯಂಡ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಂಪ್ಲೀಟ್ಲಿ ಮೂಡ್ ಆಫ್ ಆಗಿ ಎದ್ದಿದ್ದು. ಎದ್ದಾಗಿದ ತಕ್ಷಣ ಒಂದು ಸ್ವಲ್ಪ ವಾದಾಡಿದೆ, ಸ್ವಲ್ಪ ರೈಸ್ ಆದೆ. ಸೊ ರೈಸ್ ಆಗಿ ತುಂಬ ಹತ್ಬಿಟ್ಟೆ, ಯಾಕಂದರೆ ದುಃಖ ಬಂದಾಗ ಹತ್ಬಿಡ್ಬೇಕಲ್ವಾ. ಸೊ ಅದಾದಮೇಲೆ ಇದೆಲ್ಲ ಒಂದು ಮ್ಯಾಟ್ರಾ ಅಂತ ಅಂದ್ಕೊಂಡು ಸುಮ್ಮನೆ ಎದ್ದು ಬಂದು ಅಡುಗೆ ಮನೆಗೆ ಬಂದು ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಕಾಫಿ ಮಾಡ್ಕೊಳಕ್ಕೆ ಹೋಗಿ ಎಡವಟ್ಟು ಮಾಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆನಾ, ಮೂಲೆಯಲ್ಲಿ ಕಾಫಿ ಚೆಲ್ಲಿದ್ದೀನಿ. ಇದಿಷ್ಟು ಇವಾಗ ಬೆಳಗಿನ ಕತೆ ಆಯಿತು. ಅಂದರೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಯಾಕೆ ಮೂಡ್ ಆಫ್ ಆಗಿದೆ ಅಂತ ಹೇಳೋದಾದರೆ, ಒಂದು 2 ಡೇಸ್ ಆಯಿತು ಆಲ್ಮೋಸ್ಟು. ಪಾಪು ಮಿಂಚು ಏನಿದ್ದಾಳೆ, ರಾತ್ರಿ ಎಲ್ಲ ಮಲಗ್ತಾ ಇಲ್ಲ. ಅವಳು ಮಲಗಬೇಕು ಅಂತಂದರೆ 2:15 ಆಗಬೇಕು. 2:30 ಆಗಿದ್ದರೆ ಆ ದೊಡ್ಡ ಮುಳ್ಳು ಯಾವಾಗ ಆ 2 ಮತ್ತು 3 ನಡುವೆ ಹೋಗ್ತಾ ಇರುತ್ತೋ ಆವಾಗ ನಿಧಾನಕ್ಕೆ ಅವಳಿಗೆ ನಿದ್ದೆ ಬರುತ್ತೆ. ಕಂಟಿನ್ಯೂಸ್ ಆಗಿ ಇವಾಗ 4 ಡೇಸ್ ಆಯ್ತು ಅಂತ ಅನಿಸುತ್ತೆ. ಮೇ ಬಿ ಅಮ್ಮನ ಮನೇಲಿ ಇದ್ದಾಗಿಂದನೂ ಹೀಗೆ ಮಾಡ್ತಾ ಇದ್ದಾಳೆ. ಸೊ ಅಮ್ಮನ ಮನೇಲಿ ಲಾಸ್ಟ್ನೇ ದಿನ ಇದ್ದಾಗ ಹೆಂಗೋ ಮಲ್ಕೊಂಡ್ಲು, ಓಕೆ ಮಲಗ್ತಾಳೆ ಬಿಡು ಅಂತ ಅಂದ್ಕೊಂಡು ಬಂದಿದ್ದು. ನಮ್ಮ ಮನೆಗೆ ಬಂದಾಗಂತೂ 2 ಡೇಸ್ ಫುಲ್ ಕಂಪ್ಲೀಟ್ಲಿ ನನ್ನ ರಾತ್ರಿ ಮಲಗಿಸೋದಕ್ಕೆ ಮೇ ಬಿ ಅದು ಓವರ್ ಆಗಿಬಿಡ್ತು ಅನಿಸುತ್ತೆ. ಕಂಟಿನ್ಯೂಸ್ ಆಗಿ ನಿದ್ದೆಗೆ ಎಟ್ಟಿ ನನ್ನ ಮೈಂಡ್ ಆಫ್ ಆಗಿಬಿಡ್ತು. ಆ್ಯಂಡ್ ಇವತ್ತು ಕೂಡ ಅದು ಏನಾಯಿತು ಅಂದರೆ ಕಣ್ಣೆಲ್ಲ ಫುಲ್ಲು ಊದ್ಕೊಂಡು ಎದ್ದೊಳಕ್ಕೆ ಬರದೆ ಬಾಡಿ ಫುಲ್ ಸ್ಟ್ರೈನ್ ಆಗಿ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅಂದ್ಕೊಂಡಿದ್ದು ನಾನು ಹೆಂಗೋ ಮಾಡ್ಕೊತೀನಿ, ಅಟ್ಲೀಸ್ಟ್ ಮಕ್ಕಳನ್ನಾದರೂ ಅಲ್ಲಿ ಅಮ್ಮನ ಮನೆ ಹತ್ರ ಬಿಟ್ಟು ಬರೋಣ ಅಂತೇಳಿ ನಾನು ನನ್ನ ಗಂಡ ಇಬ್ಬರು ಫುಲ್ ವಾದ. ಅವರು ಬೇಡ ಅಂತೇಳಿ ನಾನು ಅಟ್ಲೀಸ್ಟ್ ಹೋಗಿ ಬಿಟ್ಟು ಬಾ, ನಾನು ತುಂಬ ರೆಸ್ಟ್ ಮಾಡಬೇಕು, ನನಗೆ ರೆಸ್ಟ್ ನೀಡಿದೆ ಅಂತೇಳಿ. ಸೊ ಫೈನಲಿ ಅಮ್ಮಂಗೆ ಫೋನ್ ಮಾಡಿದೆ ಬೆಳಗ್ಗೆನೇ ಎದ್ದು, ಹಿಂಗಾಗಿದೆ ನನಗೆ ಆಗ್ತಿಲ್ಲ ತಡ್ಕೊಳ್ಳೋಕ್ಕೆ ಅಂತೇಳಿ. ಅಮ್ಮನೂ ಕೂಡ ಸ್ವಲ್ಪ ಪೇಯ್ನ್ಸ್ ಎಲ್ಲ ಇದೆ ಅಂತಂದಿದ್ದಕ್ಕೆ ಮತ್ತೆ ಡಿಸಪಾಯಿಂಟ್ ಆಗಿ ಎದ್ದೆ. ತುಂಬ ದುಃಖ ಬಂತು. ನಾನು ಆ ಥರ ಮಲ್ಕೊಂಡ್ಬಿಟ್ರೆ ನನಗೆ ಎಲ್ಲೆಲ್ಲೋ ಜ್ಞಾನ ಇತ್ತು ಅಂದರೆ ಮಕ್ಕಳಿಗೆ ಇವಾಗ ನೆಕ್ಸ್ಟ್ ಎದ್ದ ತಕ್ಷಣ ತಿಂಡಿ ಅದು ಇದು ಎಲ್ಲ ಯಾರು ಮಾಡಿಕೊಡ್ತಾರೆ ಅನ್ನೋ ಒಂದು ದುಃಖದಲ್ಲಿ ಬೇಜಾರಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಜಯಂತ್ ಪಾಪ ಹಾಗೆ ಹೋದರು, ನನ್ನ ಹತ್ರನೂ ಸಿಟ್ಟಾಗಿ ಮಾತಾಡಿದೆ, ಹಾಗೆ ಹೋಗ್ಬಿಟ್ರು. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ನಾನು ಈ ಥರ ಮಲ್ಕೊಂಡ್ರೆ ಇನ್ಯಾರು ಮಾಡಿಕೊಡ್ತಾರೆ, ಇಟ್ಸ್ ಓಕೆ ಬಿಡು, ಇದಕ್ಕಿಂತ ದೊಡ್ಡದಾಗಿ ಕಷ್ಟನೇ ನೋಡ್ಕೊಂಡಿದ್ದೀವಿ, ನನ್ನ ಮೈಂಡ್ ಹೆಂಗೆ ಇಟ್ಕೊತೀನೋ ಹಂಗೆ ಅಲ್ವಾ ಅಂತ ಅಂದ್ಕೊಂಡು ರಿಯಲೈಸ್ ಮಾಡಿಕೊಂಡು ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಸುಮ್ಮನೆ ಸ್ಯಾಡಾಗಿ ಕೂತ್ಕೊಳ್ಳೋದು ಬದಲು ಸ್ವಲ್ಪ ಖುಷಿಯಾಗಿ ಏನಾಗುತ್ತೋ ಅದು ನೋಡೋಣ. ಏನಿದೆ ಹಬ್ಬ ಅಂದರೆ ತಿಂಡಿ ಮಾಡೋದು ಮತ್ತು ಫುಲ್ ಅಂದರೆ ಕೆಲಸ ಎಲ್ಲ ಮಾಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ರೆಸ್ಟ್ ಮಾಡಿಬಿಡೋಣ, ಆಮೇಲೆ ಬಂದಿದ್ದೆಲ್ಲ ಹೆಂಗೆ ಬರುತ್ತೋ ಹಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬೆಳಗ್ಗೆ ಎದ್ದುಬಿಟ್ಟೆ. ಸೊ ಆ ಒಂದು ಸ್ಯಾಡ್ನೆಸ್ ಏನಿತ್ತು ಮತ್ತು ಮೂಡ್ ಆಫ್ ಏನಿತ್ತು ಮೈಂಡು, ಅದೆಲ್ಲ ಎದ್ದು ಇವತ್ತಿನ ದಿನ ಇಡೀ ದಿನ ಹೆಂಗೆ ಹೋಗುತ್ತೋ ಹಂಗೆ ಕಳಿಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ಬಂದು ಇವಾಗ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಾಫಿ ಚೆಲ್ಲಿದ್ರು ಕೂಡ ಹಾಗೆ ಹೋಗಿದ್ದೆ ನಾನು ಆಗಲೇ ಕುಡಿಯೋವಾಗ, ಆಮೇಲೆ ಕ್ಲೀನ್ ಮಾಡಿದ್ರೆ ಆಯ್ತು ಅಂತೇಳಿ. ಅಷ್ಟು ಮೈಂಡ್ ಆಫ್. ಯಾಕಂದರೆ ಮನುಷ್ಯಂಗೆ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ. ಅದರಲ್ಲೂ ಯಾಕೆ ಸಣ್ಣ ಮಗು ಇದ್ದಾಗ ನಮಗೆ ಎಲ್ಲ ಟೈಮ್ ಟು ಟೈಮ್ ಆಗೋಲ್ಲ ಅಂತಂದರೆ ಇದೇ ಕಾರಣಕ್ಕೆ. ತುಂಬ ಜನ ಹೇಳ್ತಾ ಇರ್ತೀರಾ, ಸೊ ಬಿಸಿದು ಊಟ ಮಾಡಿ ಅಂತೇಳಿ. ನಾನು ಯಾಕೆ ಪ್ರತಿ ಸರಿ ಅಡುಗೆ ಮಾಡುವಾಗ ಅಷ್ಟು ಇದರಲ್ಲಿ ಮಾಡ್ಕೊತಾ ಇರ್ತೀನಿ ಮತ್ತು ಕ್ವಾಂಟಿಟಿ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಸ್ಪೆಸಿಫಿಕ್ಕಾಗಿ ಹಿಂಗೇ ಇರಬೇಕು ಅಂತ ಅನ್ನೋದಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇದ್ದರೆ ಬೆಟರಪ್ಪ. ಈ ಥರ ಸಿಚುವೇಶನ್ಸ್ ಆಗಿಬಿಟ್ರೆ ಯಾರು ಬರಬೇಕು, ಯಾರು ನೋಡ್ಕೋಬೇಕಲ್ವಾ. ಸೊ ಇವತ್ತು ಮಾತ್ರ ಅದನ್ನೆಲ್ಲ ಯೋಚನೆ ಮಾಡಿ ಸ್ವಲ್ಪ ಹತ್ತಿದ್ದಂತೂ ಉಂಟು. ಮತ್ತು ನನ್ನ ಮಕ್ಕಳ ಮುಖ ನೋಡಿಕೊಂಡು ನಾನು ಹಿಂಗೆ ಮಾಡ್ಕೊತ ಕೂತ್ಕೊಂಡ್ರೆ ಮತ್ತು ಅವ್ರು ಡಲ್ ಆಗ್ತಾರೆ ಪಾಪ. ಅದರಲ್ಲೂ ಇವತ್ತು ಸಂಡೇ ಗೊತ್ತಾ, ಸಂಡೇ ದಿನ ಹಿಂಗೆ ಆಗಿರೋದು ವೆರಿ ವೆರಿ ಸ್ಯಾಡ್ ಆ್ಯಕ್ಚುಲಿ. ಮತ್ತು ಜಯಂತ್ ಅವ್ರಿಗೆ ಮೀಟಿಂಗ್ ಇತ್ತು, ಅವ್ರು ಕೂಡ ಹೊರಗಡೆ ಹೋದರು. ಅದು ಒಂದು ಸ್ವಲ್ಪ ನನಗೆ ಬೇಜಾರು, ಅವ್ರು ಹೋಗಿಬಿಟ್ರಲ್ಲ ಇನ್ನು ಹೆಂಗೆ, ಅದು ಇವತ್ತೇ ಹೋಗ್ಬೇಕಿತ್ತಾ ಅಂತೇಳಿ. ಆಮೇಲೆ ಅಂದ್ಕೊಂಡೆ ಬೆಳಗ್ಗೆ ತಿಂಡಿ ಗಿಂಡಿ ಮಾಡೋಣ, ಅದು ಬಿಟ್ಟರೆ ಮತ್ತು ಬೇರೆ ಏನು ಕೆಲಸ ಮಾಡ್ಕೊಳ್ಳೋದು ಬೇಡ, ಮಕ್ಳಿಗೆ ಸ್ನಾನ ಬೇರೆ ಮಾಡಿಸ್ಬೇಕು, ಯಾಕಂದ್ರೆ ನಿನ್ನೆ ಮಾಡ್ಸೋಕ್ಕಾಗಲಿಲ್ಲ, ಅಮ್ಮನ ಮನೆಯಿಂದ ಮಾಡಿಸ್ಕೊಂಬಂದಿದ್ದೆ ಅಂತೇಳಿ ಹಾಗೆ ಬಿಟ್ಬಿಟ್ಟೆ. ಇದನ್ನೆಲ್ಲ ಇದೆ. ಮತ್ತು ಮಿಂಚಿಗೂ ಕೂಡ ಸ್ನಾನ ಮಾಡಿಸ್ಬೇಕಿತ್ತು. ಅಮ್ಮ ಕೂಡ ಇವತ್ತು ಬರೋಕ್ಕಾಗಲಿಲ್ಲ ಅಂತಂದರು. ಅದನ್ನ ಹೆಂಗೆ ಮಾಡೋದು, ಇದನ್ನ ಹೆಂಗೆ ಮಾಡೋದು, ಹಬ್ಬ ತಲೆ ಪೂರ್ತಿ ಗೊಬ್ಬರ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿನೇ ಸ್ನಾನ ಮಾಡೋಣ ಅಂತಲೂ ಡಿಸೈಡ್ ಮಾಡಿದ್ದೆ. ಸ್ವಲ್ಪ ಬಿಸಿ ನೀರು ಬಿದ್ದರೆ ಮೈ ಫ್ರೀ ಆಗ್ಬೋದು, ಮೈಂಡ್ ಫ್ರೀ ಆಗ್ಬೋದು ಅಂತೇಳಿ ಇವಾಗ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಮತ್ತು ಇದನ್ನೆಲ್ಲ ಹೆಂಗಿತ್ತೋ ಹಾಗೆ ಹಿಟ್ಟಿಗೆ ಸ್ವಲ್ಪ ಲೈಟಾಗಿ ಪುಳಿಯೋಗರೆ ಗೊಜ್ಜು ಕಲಿಸ್ಕೊಟ್ಟು ನಾನು ತರಕಾರಿ ಸಾಂಬಾರಿತ್ತು, ಬಿಸಿ ಅನ್ನ ಮಾಡಿಕೊಂಡು ಊಟ ಮಾಡಿದೆ. ಅದೇ ಅನ್ನ ಸಾರನ್ನೇ ಊಟ ಮಾಡಿದೆ. ಮಧ್ಯಾಹ್ನ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಬಟ್ ಆಗಿದ್ದೇ ಬೇರೆ. ಇವತ್ತಿನ ಇಡೀ ದಿನ ನಿಮಗೆ ಲಾಗ್ ಹೆಂಗೆ ಅನಿಸುತ್ತೆ ನನಗೋದ್ರ ಗೊತ್ತಿಲ್ಲ, ಬಟ್ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ ಇವತ್ತು ಹೆಂಗಿತ್ತು ಏನೇನೆಲ್ಲ ಆಯಿತು ಅಂತೇಳಿ. ಸೊ ಮತ್ತೆ ಎಲ್ಲ ಒರೆಸಿ ಅಲ್ಲಿ ಇಟ್ಟು ಮತ್ತು ನೆಕ್ಸ್ಟ್ ನನ್ನ ಕೆಲಸ ಏನೇನಿದೆ ಅದನ್ನು ನೋಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಹಾಗೆ ಮಕ್ಕಳಿಗೆ ನೀರಿಟ್ಟಿದ್ದೆ, ಒಂದು ಮಲಗೋದಕ್ಕಿಂತ ಮುಂಚೆ ಅವ್ರನ್ನ ಫ್ರೆಶ್ ಮಾಡಿಬಿಡೋಣ ಅಂತೇಳಿ. ಬಟ್ ಅದು ಕೂಡ ಆಗಲಿಲ್ಲ ಗೊತ್ತಾ, ನೀರೆಲ್ಲ ಕುದ್ದು ಹಾಗೆ ಅಲ್ಲೇ ತಣ್ಣಗಾಗ್ಬಿಡ್ತು. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ
ಮಕ್ಕಳನ್ನ ಕೂಡ ಇವಾಗ ಅವರು ಸ್ವಲ್ಪ ತೃಪ್ತಿಯಾಗಿದ್ದರೆ ನಾನು ಚೂರು ನಿದ್ದೆ ಮಾಡ್ಬೋದು. ಸ್ವಲ್ಪ ಚಿಟ್ಟಿಗೆ ಮತ್ತು ಮಿಟ್ಟುಗೆ ಮಲ್ಕೊತೀನಿ ಅಂತ ಹೇಳಿ ಮಲ್ಕೊಂಡ್ರೆ ಅವ್ರು ಆ್ಯಕ್ಚುಲಿ ಏನು ಅನ್ನಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನೇ ಇದನ್ನೆಲ್ಲ ನೆನೆಸ್ಕೊಂಡೆ ಸುಮ್ಮನೆ ಮೂಡ್ ಆಫ್ ಆಗಿಬಿಟ್ಟೆ. ಆಮೇಲೆ ಅನ್ನಿಸ್ತು ನನ್ನ ಮಕ್ಕಳು ನಾನೆಲ್ಲ ಮಾಡಿಟ್ಟು ಮಲ್ಕೊಂಡ್ರೆ ಏನು ಅನ್ನಲ್ಲ, ಆ್ಯಕ್ಚುಲಿ ಕಾಯ್ತಾರೆ ಅಂತೇಳಿ. ಸೊ ಫ್ರೆಂಡ್ಸ್, ನಿಮಗೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ತೀನಿ, ಹಾರ್ಟ್ ಟಚಿಂಗ್ ವಿಚಾರಗಳನ್ನ ಇದೇ ಲಾಗಲ್ಲಿ. ಸೊ ಲಾಗ್ನ ಪೂರ್ತಿ ನೋಡಿ. ಆ್ಯಂಡ್ ಇವಾಗ ಪಾಪುಗೆ ಮಿಟ್ಟುಗೆ ಗಂಜಿ ಮಾಡ್ತಾ ಇದ್ದೀನಿ. ಅವಳಿಗೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಗಂಜಿ ಊಟ ಮಾಡಿಸಿದ್ರೆ ಆಯಿತು ನನ್ನ ಕೆಲಸ ಅಂತೇಳಿ. ಗಂಜಿ ಅಷ್ಟರ ಮಟ್ಟಿಗೆ ತಿನ್ನಲ್ಲ, ಅದೇ ಹೇಳಿದ್ನಲ್ಲ ಎಲ್ಲ ಲಾಗ್ಸಲ್ಲೂ ಅವಳು ಒಂಚೂರು ಊಟ ಮಾಡೋದು ವಿಚಾರದಲ್ಲಿ ತುಂಬ ಅಂದರೆ ತುಂಬ ಕಿರಿಕಿರಿ, ತುಂಬ ಕತ್ರಾರು. ಅಮ್ಮ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ, ಅಮ್ಮನ ಸ್ವಲ್ಪ ಪ್ರೀತಿ ಜಾಸ್ತಿ. ಅವಳಿಗೆ ಆಟ ಆಡಿಸ್ಕೊತ ಅಡ್ಡಾಡ್ಕೊತ ಅವಳು ಯಾವಾಗ ಕೇಳ್ತಾಳೋ ಆವಾಗ ಊಟ ಮಾಡಿಸೋದು ಕಲಿಸ್ಬಿಟ್ರು. ಅಲ್ಲಿಂದ ಅವಳು ಹಿಂಗಾಗ್ಬಿಟ್ಲು. ನಾನು ಇನ್ನೇನು ಪಾಪು ಇದ್ದಿರ್ತಾಳೆ, ಸಮ್ಟೈಮ್ಸ್ ಅವಳು ಹಿಂದಿಂದೆ ಹೋಗೋಕ್ಕಾಗಲ್ಲ, ಅಥವಾ ಪಾಪು ಹತ್ರ ಇರ್ತೀನಿ ಆ್ಯಂಡ್ ಬೇರೆ ಕೆಲಸ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲ ಕೆಲಸನೂ ಇರುತ್ತೆ, ವೀಡಿಯೋಸ್ದು ಕೆಲಸ ಇರುತ್ತೆ. ಆವಾಗ ಅವಳಿಗೆ ಪರ್ಟಿಕ್ಯುಲರಾಗಿ ಒಂದು ತಾಸು ಟೈಮ್ ಕೊಡೋಕ್ಕಾಗಲ್ಲ. ಸ್ವಲ್ಪ ಬೇಗ ಬೇಗ ಊಟ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ನಂಗೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು, ಅವಳು ಏನು ಕಲ್ತಿದ್ದಾಳೋ ಅದನ್ನು ಅಂತೇಳಿ. ಹಾಗೆ ಅದಕ್ಕೆ ಇತ್ತೀಚೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಅವಳಿಗೊಂಚೂರು ಕ್ರೇಜ್ ಹುಟ್ಟಿಸ್ತಾ ಇದ್ದೀನಿ. ಅವಳ ತಟ್ಟೆ ಅವಳೇ ಊಟ ಮಾಡಬೇಕು, ಇದು ನಿನ್ನ ತಟ್ಟೆ ನೀನೇ ಊಟ ಮಾಡಬೇಕು, ನೀನೇ ನೀರು ಕುಡಿಬೇಕು ಅಂತೇಳಿ. ಪಾಪ ಹೇಳಿದ ತಕ್ಷಣ ಒಂದು ಮಾತಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ನನ್ನ ಮಕ್ಕಳು ಇಷ್ಟಿಷ್ಟೇ ಇದ್ದಾರೆ ಅಂತಂದ್ರೂ ಎಷ್ಟು ಚೆಂದ ಅರ್ಥ ಮಾಡ್ಕೊತಾರೆ ಅಂದರೆ ಹೇಳ್ತೀನಿ ನಿಮಗೀಗ. ಆ್ಯಂಡ್ ಇಲ್ಲಿ ಏನು ಅಂದರೆ ಗಂಜಿ ತಿನ್ನಿಸ್ಕೊತ ಕೂತ್ಕೊಂಡಿದ್ದೀನಿ. ಪಾಪು ಮಲಗಿದ್ದಾಳೆ. ಅವಳು ಮತ್ತು ರಾತ್ರಿ ಎಲ್ಲ ನನಗೆ ನಿದ್ದೆಗಟ್ಟಿಸಿ ಇಷ್ಟೊತ್ತಿಗೆ ಏನು ಮಾಡ್ತಾಳೆ, ಮಲಗಿರ್ತಾಳೆ. ಇಲ್ಲಿ ಬುಕ್ಸ್ ಎಲ್ಲ ಆಡ್ಕೊಂಡು ಚಿಟ್ಟಿ ಮತ್ತು ಮಿಟ್ಟು ಇಬ್ಬರು ಆಟಾಡ್ತಿದ್ದಾರೆ. ನಾನು ಅವ್ರಿಗೆ ಹಂಗೆ ಊಟ ಮಾಡಿಸ್ಕೊತ. ಆ್ಯಂಡ್ ರೀಸೆಂಟ್ಲಿ ಇದು ಯಾವುದೋ ಬುಕ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಚಿಟ್ಟಿ. ಪಾಪುಗೆ ಇದು ತರೋಣಮ್ಮ ಅದು ತರೋಣಮ್ಮ, ಕಂಪ್ಲೀಟಾಗಿ ಬೇಬಿ ನೀಡ್ಸ್ ಏನೇನೆಲ್ಲ ಇದೆ ಅದು ಈ ಬುಕ್ಸಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಮೇಡಮರಿಲಿ ಮಲಗಿದ್ದಾರೆ. ಇನ್ನೇನು ಕೆಲಸ ಇವಳಿಗೆ, ರಾತ್ರಿ ಎಲ್ಲ ಜಾಗರಣೆ ಮಾಡಿಸ್ತಾಳೆ. ಮತ್ತು ಇವಾಗ ಅವಳು ಸಂಪಾಗಿ ಮಲಗಿದ್ದಾಳೆ. ನಾವಂತೂ ಬೆಳಗ್ಗೆ ಎದ್ದು ಮಲಗೋಕ್ಕಾಗಲ್ಲ. ಹಾಗೆ ಇವಳಿಗೆ ಫೀಡಿಂಗ್ ಮಾಡಿಸಿ ಅವಳನ್ನ ಜೋಲಿಲಿ ಹಾಕ್ಕೊಂಡು ಮಲಗಿಸ್ಕೊಂಡು ಅವಳ ಪಕ್ಕದಲ್ಲೇ ಕೂತ್ಕೊಂಡು ಸ್ವಲ್ಪ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಪೇಂಟಿಂಗ್ ಹೇಳ್ಕೊಡ್ತಾ ನಾನು ಕೂಡ ಸ್ವಲ್ಪ ಇಂಟರ್ಯಾಕ್ಟ್ ಮಾಡ್ತಾಯಿದ್ದೀನಿ. ಮೈಂಡ್ ಫ್ರೀ ಆಗುತ್ತೆ. ನಾವು ನೋಡೋಂತಡಿ ತುಂಬ ದಿನ ಆಯಿತು ಪೇಂಟ್ ಮಾಡಿ ಅಂತೇಳಿ, ಬಟ್ ನಂಗೆ ಪೇಂಟ್ ಮಾಡೋಕ್ಕೆ ಸಕ್ಕತ್ ಇಷ್ಟ. ಸೊ ನೋಡಿ ಪೇಂಟ್ ಮಾಡಿದ್ದೀನಿ. ಇದು ಗಾಳಿಪಟ ಮಾಡಿರೋದು ಅವರಿಬ್ಬರು, ಹಾಗೆ ಇಲ್ಲಿ ಮನೆ ಪೇಂಟ್ ಮಾಡಿರೋದು ನಾನು. ಸೊ ನನಗಿದೆಲ್ಲ ತುಂಬ ಇಷ್ಟ ಆಗ್ತಿತ್ತು ಆವಾಗ, ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತೇಳಿ. ಬಟ್ ಇದನ್ನು ಮಾಡೋವಾಗಲೂ ಕೂಡ ಎಲ್ಲೋ ಇದೆ ಮೈಂಡ್, ಏನೋ ಮಾಡ್ತಾ ಇದ್ದೀನಿ, ಎಲ್ಲೋ ತೇಲ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಆಗ್ತಾಯಿತ್ತು ನನಗೆ. ಅಷ್ಟು ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ ಮೈಂಡ್ ವೈಸ್. ಮತ್ತು ಚಿಟ್ಟಿಗೆ ಕೆಲವೊಂದಷ್ಟು ರೆಕಗ್ನೈಸ್ ಹೆಂಗೆ ಮಾಡಬೇಕು, ಮತ್ತು ಕಲರ್ಸ್ನ ಮತ್ತು ಯಾವುದಕ್ಕೆ ಮ್ಯಾಚಪ್ ಮಾಡಬೇಕು, ಯಾವುದಕ್ಕೆ ಯಾವ ಥರ ಕಲರ್ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಸ್ವಲ್ಪ ಅಲ್ಲಿ ಮೈಂಡ್ ಫ್ರೀ ಆಯಿತು. ಅದಾಗಿದ್ದ ತಕ್ಷಣ ಬಟ್ಟೆ ಎಲ್ಲ ಮಡ್ಚೋಣ ಅಂತ ಅಂದ್ಕೊಂಡು ಹಾಕ್ಕೊಂಡೆ. ಬಟ್ ಮಡ್ಚೋಕ್ಕಾಗಲಿಲ್ಲ. ಮಿಟ್ಟು ಅಲ್ಲಿ ಮಲ್ಕೊಂಡು ಆಟ ಆಡ್ತಿದ್ದಾಳೆ. ಇನ್ನೇನು ಹಾಲು ಕುಡಿತಾಳೆ, ಹಾಲು ಕುಡಿದ್ರೆ ಮಲ್ಕೊಂಡ್ಬಿಡ್ತಾಳೆ ಅಂತೇಳಿ ಚಿಟ್ಟಿ ಅವನ ಬಟ್ಟೆ ಅವನೇ ಮಡ್ಚ್ಕೊತಾ ಇದ್ದಾನೆ. ಸೊ ಪಾಪುನ ಮಲಗಿಸಿ ಇನ್ನೇನು ನಾನು ಮಲ್ಕೋಬೇಕು ಅಂತೇಳಿ ಡಿಸೈಡ್ ಆಗಿದ್ದೆ. ಅವಳು ಆ್ಯಕ್ಚುಲಿ ಇವತ್ತು ತುಂಬ ಅನ್ಕಂಫರ್ಟಬಲೇ ಇದ್ಲು. ಕಾನ್ಸ್ಟೆಂಟಾಗಿ ನಿದ್ದೆ ಮಾಡಲಿಲ್ಲ. ಅವಾಗ ಎದ್ದೇಳೋದು ಹಾಗೆ ಹಿಂಗೆ ಮಾಡ್ತಾನೆ ಇದ್ಲು. ಸೊ ನೋಡಿ ಬಟ್ಟೆ ಎಲ್ಲ ಅರ್ಧಕ್ಕರ್ಧ ಹಾಗೆ ಮಡಚಿ ಅಲ್ಲಲ್ಲೇ ಇಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಾ. ಎಲ್ಲಿವರೆಗೂ ಅಂದರೆ ಸಂಜೆವರೆಗೂ ಮಲಗಿದ್ದೀನಿ. ನಮ್ಮ ಜಯಂತ್ ಮತ್ತೆ ಮಧ್ಯಾಹ್ನ ಬಂದು ಸಂಜೆ ಅಂದರೆ ಮೀನ್ಸ್ 3 ಗಂಟೆ ಆಗಿತ್ತು, 3-3:30ಗೆ ಬಂದು ನನ್ನನ್ನು ಎಬ್ಬಿಸಿ ಊಟ ಮಾಡಿಸಿ ಟ್ಯಾಬ್ಲೆಟ್ಸ್ ಕೊಟ್ಟು, ಅದಾದಮೇಲೆ ಮಕ್ಕಳಿಗೆ ಸ್ನಾನ ಮಾಡ್ಸೋಕ್ಕಾಗಿಲ್ಲ ಮಮ್ಮಿ, ನಾನು ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೆ, ಎಲ್ಲೋ ಇತ್ತು ಮೈಂಡ್ ಅಂತೆಲ್ಲ ಹೇಳಿದಾಗ ಮತ್ತು ಅವರೇ ಕರ್ಕೊಂಡೋಗಿ ಇವಾಗ ಚಿಟ್ಟಿನ ಮಿಟ್ಟುನ ಸ್ನಾನ ಮಾಡಿಸ್ಕೊಂಬಂದು ಹೊರಗೆ ಕೂರಿಸಿ ಅವ್ರಿಗೆ ಕೇಕ್ ಕೊಟ್ಟು ಅವ್ರನ್ನ ಸಂಭಾಳಿಸ್ತಾ ಇದ್ದಾರೆ. ಅಬ್ಬಾ ಸೀರಿಯಸ್ಲಿ ಎಷ್ಟು ಲಕ್ಕಿ ನಾನು ಅಂದರೆ, ಜಯಂತ್ ಆ್ಯಕ್ಚುಲಿ ನನ್ನನ್ನು ನೋಡ್ಕೋಬೇಕು, 3 ಮಕ್ಕಳನ್ನ ನೋಡ್ಕೋಬೇಕು, ಅವ್ರ ಕೆಲಸನ ನೋಡ್ಕೋಬೇಕು, ಹೊರಗಡೆದು ಮ್ಯಾನೇಜ್ ಮಾಡಬೇಕು. ಒಬ್ಬರು ಯಾರಾದರೂ ಈ ಲೆವೆಲ್ಗೆ ರೆಸ್ಪಾನ್ಸಿಬಲ್ ಇರ್ತಾರೆ ಅಂತೇಳಿ ನಾನಂತೂ ಇಲ್ಲಿವರೆಗೂ ನೋಡಿಲ್ಲ. ಐ ಥಿಂಕ್ ಫಸ್ಟ್ ಟೈಮ್ ಒಬ್ಬ ಪರ್ಸನ್ನ ನಾನು ನೋಡಿರೋದು ಅಂದರೆ ಐ ಥಿಂಕ್ ಮೈ ಹಸ್ಬೆಂಡ್. ಅದನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಬೇಜಾರಾಗ್ಬಿಡ್ತು. ಅಯ್ಯೋ ಎಷ್ಟೆಲ್ಲ ಮಾಡ್ತಿದ್ದಾರಲ್ಲ, ನಾನು ಯಾಕೆ ಇದಕ್ಕೆಲ್ಲ ಡಿಸ್ಟರ್ಬ್ ಆಗಬೇಕು, ಇಬ್ಬರು ಹೊತ್ತಿಗೆ ನಿದ್ದೆ ಏನು ಇವತ್ತು ಮಾಡಲಿಲ್ಲ ಅಂದರೆ ನಾಳೆ ಮಾಡಿದ್ದಾಯಿತು ಅಂತೇಳಿ. ಆದರೂ ಕೂಡ ಕೆಲವೊಮ್ಮೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಬಂತು ಅಂದರೆ ಆ್ಯಕ್ಚುಲಿ ನಮ್ಮ ಬಾಡಿ ನಮ್ಮ ಮಾತೆ ಕೇಳಲ್ಲ ಅಂತಾರೆ. ಸೊ ಈ ಟೈಮಲ್ಲಿ ಇದೆಲ್ಲ ನಾರ್ಮಲ್, ಹೆಂಗೆ ಬರುತ್ತೋ ಆ ಥರ ಸುಮ್ಮನೆ ಮೂವ್ ಆಗೋಣ ಅಂತ ಅನ್ನಿಸಿ ಮತ್ತೆ ನಾನೊಂದು ಸಂಜೆ ಒಳಗಡೆ ಮತ್ತೆ ಚುರುಕಾಗ್ಬಿಟ್ಟೆ. ಚುರುಕಂದರೆ ಸ್ವಲ್ಪ ಪಿಕಪ್ ಆದೆ. ಹಾಗೆ ಪಾಪುಗೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ ಅಂತೇಳಿ ಮತ್ತೆ ಅವಳನ್ನ ಹಾಗೆ ಬಿಟ್ಟರೆ ಸರಿ ಇರಲ್ಲ, ಗಲೀಜೆಲ್ಲ ಕೂತ್ಕೊಂಡಿರುತ್ತಲ್ಲ ಮಕ್ಕಳಿಗೆ. ಇವತ್ತೆಂಗೂ ಸ್ನಾನ ಮಾಡ್ಸೋಕ್ಕಾಗಿಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ಬಿಸಿನೀರಲ್ಲೇ ಮೈ ಪೂರ್ತಿ ಒರೆಸಿ ಮತ್ತೆ ಒಣ ಬಟ್ಟೆಲಿ ಒಂದು ಸರಿ ಒರೆಸಿ ಅವಳಿಗೆ ಪೌಡರೆಲ್ಲ ಹಾಕಿ ಬಟ್ಟೆ ಚೇಂಜ್ ಮಾಡಿ ಅವಳನ್ನ ರೆಡಿ ಮಾಡಿಸಿ ಹಾಲು ಕುಡಿಸಿ ಮಲಗಿಸಿದ್ದಾಯಿತು. ಇಲ್ಲಿ ನಮ್ಮ ಅಣ್ಣ ಕೂತ್ಕೊಂಡು ಫುಲ್ಲು ಯೋಚನೆ ಮಾಡ್ತಾ ಇದ್ದಾರೆ. ಮಿಟ್ಟು ಆಟ ಆಡ್ತಿದ್ದಾಳೆ. ಅಣ್ಣ ಅಂದರೆ ಚಿಟ್ಟಣ್ಣ, ಯಾಕೆಂದರೆ ಅವನಿಗೆ ಕೇಕ್ ಬೇಗ ಖಾಲಿ ಆಗಿಬಿಡ್ತು, ಇನ್ನೊಂದಿರೋ ಪೀಸ್ನ ಮಿಟ್ಟು ಕೊಟ್ಟರು ಅಂತೇಳಿ ಈ ಥರ ಸಣ್ಣ ಪುಟ್ಟ ಜಗಳ. ನಮ್ಮ ಮಿಟ್ಟು ಚುಂದ್ರವಾಗಿ ಕಾಣಿಸ್ತಿದ್ದಾಳಲ್ಲ, ಜುಟ್ಟು ಹಾಕಿ ಅವಳಿಗೆ ತಲೆ ಬಾಚಿ ಇವಾಗ ನಾನು ತಲೆ ಬಾಚ್ಕೊಂಡು ಸ್ನಾನಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಆಗಿ
ಇವಾಗ ರೆಡಿ ಆಗ್ತಾ ಇದ್ದೀನಿ. ಸ್ನಾನ ಮಾಡಿದ್ರೆ ಒಂದು ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ರೆ ಮೈಂಡು ಬಾಡಿ ಎರಡು ಫ್ರೆಶ್ ಆಗಿಬಿಡುತ್ತೆ ಅಂತೇಳಿ. ಸೊ ಸ್ನಾನ ಮಾಡ್ಕೊಂಬಂದು ಹಾಲು ಕಾಯಿಸ್ತಾ ಇದ್ದೀನಿ. ಯಾಕೆಂದರೆ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ. ಇವಾಗಿನೂ ಸ್ವಲ್ಪ ಹಂಗೆ ಸುಧಾರಿಸ್ಕೊಂಡಂಗಾಗಿದೆ. ಸ್ವಲ್ಪ ಕಾಫಿ ಕುಡಿತಾ ತಲೆಯಲ್ಲಿ ಏನಾದರೂ ಹುಳ ಇದ್ದರೆ ಅದನ್ನು ಹೊರಗೆ ಹಾಕ್ಬಿಡ್ತೀವಿ. ಸೊ ಜೈನ್ ಜೊತೆ ಸ್ವಲ್ಪ ಒಳ್ಳೆ ಕಮ್ಯುನಿಕೇಷನ್ ಟೈಮ್ ಅಂದರೆ ನಂದು ಕಾಫಿ ಟೈಮ್. ಸೊ ಮಾತಾಡ್ತಾ ಏನಾದರೂ ಇತ್ತು ಅಂತಂದರೆ ಎಲ್ಲದೂ ಹೊರಗಡೆ ಹೇಳ್ಕೊಳ್ಳೋಕ್ಕೆ, ಮತ್ತು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ, ಮತ್ತು ಏನಾದರೂ ನನಗೆ ಕೆಲವೊಂದು ಸರಿ ಮೈಂಡ್ ಬ್ಲ್ಯಾಂಕ್ ಆಗಿರುತ್ತಲ್ಲ, ಆ ಟೈಮಲ್ಲಿ ನಾನು ಕಾಫಿ ಕುಡಿತಾ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ಏನೋ ಮನಸ್ಸಲ್ಲಿ ಮತ್ತು ಮೈಂಡಲ್ಲಿ ಇರೋದೆಲ್ಲದೂ ಹೊರಗೆ ಹೋಗ್ಬಿಟ್ರೆ ಎಷ್ಟು ಫ್ರೀ ಅನಿಸುತ್ತೆ ಅಂತಂದರೆ ಮತ್ತೆ ರೀಚಾರ್ಜ್ ಆಗ್ಲಿಕ್ಕೆ ಅದೊಂದು ಬೆಸ್ಟ್ ಸೊಲ್ಯೂಷನ್. ನಾನಂತೂ ಇದನ್ನು ಜಾಸ್ತಿ ಫಾಲೋ ಮಾಡ್ತೀನಿ. ಮನೇಲಿದ್ದರೆ ಜೈನ್ ತಲೆ ತಿಂತೀನಿ, ಅಮ್ಮನ ಮನೆಗೆ ಹೋದರೆ ಅಮ್ಮನ ತಲೆ ತಿಂತೀನಿ. ಒಟ್ಟು ಮೈಂಡಲ್ಲಿ ಏನು ಇಟ್ಕೊಂಡೆ ಫ್ರೀಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಆಫ್ ಸ್ಟ್ರೆಸ್. ನಮ್ಮ ಮನುಷ್ಯಂಗೆ ಸ್ಟ್ರೆಸ್ ಎಷ್ಟು ಡೇಂಜರ್ ಅಂದರೆ ಬೇಡಪ್ಪ ಅದನ್ನು ನೆನೆಸ್ಕೊಳ್ಳೋದು ಬೇಡ. ಯಾಕಂದರೆ ಅದರಿಂದ ಆಲ್ರೆಡಿ ಅನುಭವಿಸಿ ಹೊರಗೆ ಬಂದಿದ್ದೀನಲ್ಲ, ಹಾಗಾಗಿ ಇಂಥದ್ದೆಲ್ಲ ಸಣ್ಣ ಪುಟ್ಟ ಫಾಲೋ ಮಾಡ್ತಿರ್ತೀನಿ. ಆ್ಯಂಡ್ ಇಲ್ಲಿ ನಾನು ಕಾಫಿ ಕುಡಿತಾ ಇದ್ದರೆ ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಸೋಂಪು ಕಾಳು ತೊಗೊಂಡು ಅದರಲ್ಲಿ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದಾರೆ. ಸೊ ಇನ್ನೇನು ಸಂಜೆಗೆ ಆಟ ಆಡ್ಕೊಂಡು ತಿಂತಾರೆ, ಏನೋ ಒಂದು ತಿಂದರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಅವ್ರ ಜೊತೆ ಆಟ ಆಡ್ತಿರ್ತೀವಿ ನಾವು ಕೂಡ. ಹಾಗೆ ಇವಾಗ ಮತ್ತೆ ಅಡುಗೆ ಏನು ಮಾಡಬೇಕು ಅಂತೆಲ್ಲ ಕೇಳಿದಾಗ ಹೆಂಗೂ ತರಕಾರಿ ಸಾಂಬಾರಿದೆ, ಅದಕ್ಕೆ ನನಗೆ ತರಕಾರಿ ಸಾಂಬಾರು ಆಗಿಬಿಡುತ್ತೆ ಮುದ್ದೆಗೆ. ಜಯಂತ್ ಮಧ್ಯಾಹ್ನ ಏನು ಊಟ ತಂದಿದ್ದರು ಹೊರಗಡೆಯಿಂದ, ಅದರಲ್ಲಿ ಒಂದು ಚಟ್ನಿ ತಂದಿದ್ದರು. ಆ ಚಟ್ನಿಗೆ ಸ್ವಲ್ಪ ನೀರು ಹಾಕಿ ನನಗೆ ಕಲಿಸ್ಕೊಟ್ಬಿಡು, ಮುದ್ದೆಗೆ ಸೂಪರಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಇನ್ನೇನು ನನಗೆ ತರಕಾರಿ ಸಾಂಬಾರು, ಅವ್ರಿಗೆ ಚಟ್ನಿ, ಮತ್ತು ಮಕ್ಕಳಿಗೆ ಒಂದು ಸ್ವಲ್ಪ ಅದೇ ನನ್ನ ಸಾಂಬಾರು ಏನಿದೆ ಅದು ಖಾರ ಇರಲ್ಲ, ಅದನ್ನು ಕೊಟ್ಟರೆ ಆಯಿತು ಅಂತ ಹೇಳ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಅಡುಗೆ ಏನು ಮಾಡಬೇಡಮ್ಮಿ ಇವತ್ತು ಪೂರ್ತಿ ರೆಸ್ಟ್ ಅಂತ ಹೇಳಿದರು. ಅದಕ್ಕೆ ಸಾಂಬಾರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ. ಸೊ ನಾನಿಲ್ಲಿ ಕೆಲಸ ಮಾಡ್ಕೊತಾ ಇದ್ದರೆ ಜಯಂತ್ ಅಲ್ಲಿ ಮಕ್ಕಳನ್ನ ನೋಡ್ಕೊತಾ ಇದ್ದಾರೆ, ಮಿಂಚುನು ಕೂಡ ನೋಡ್ಕೊತಾ ಇದ್ದಾರೆ. ಹೇಳೋದೇ ಬೇಡ, ಆ್ಯಕ್ಚುಲಿ ನಾವು ಹೇಳ್ದೆ ನಮ್ಮ ಪಾರ್ಟ್ನರ್ ನಮ್ಮನ್ನು ಅರ್ಥ ಮಾಡ್ಕೊತಿದ್ದಾರೆ ಅಂದರೆ ಲಕ್ಕಿಯೆಸ್ಟ್ ಅಲ್ವಾ. ಸೊ ಅವರು ಅದನ್ನು ನೋಡ್ಕೊತಿದ್ದಾರೆ. ನನಗೆ ಯಾಕೆ ಈ ಥರ ಚಿಕ್ಕ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಭಯ ಹುಟ್ಟುತ್ತೆ ಅಂತಂದರೆ, ಆಲ್ರೆಡಿ ಅದರದ್ದು ಏನಿರುತ್ತೆ ಪೇನ್ ಅದನ್ನು ಅನುಭವಿಸಿ ಬಂದಿರೋಕ್ಕೆ ಮತ್ತೆ ಆ ರೀತಿ ಅನುಭವಿಸೋಕೆ ನಾನು ರೆಡಿ ಇಲ್ಲಪ್ಪ, ಆ ನೋವೇ ಬೇಡ ಅಂತ ಅನಿಸೋಷ್ಟು ಫೀಲ್ ಆಗಿಬಿಡುತ್ತೆ ನನಗೆ. ಹಾಗಾಗಿ ಸ್ವಲ್ಪ ಹೆದರ್ತೀನಿ ನಿಜ. ಅದೇನೋ ಹೆಲ್ತ್ ವೈಸ್ ನಾನು ಸ್ವಲ್ಪ ಭಯಪಡ್ತೀನಿ. ದೈಹಿಕವಾಗಿ ಬರುವಂಥ ರೋಗಗಳನ್ನ ಬೇಗ ಗುಣಪಡಿಸ್ಬೋದು, ಇವ ಮಾನಸಿಕವಾಗಿ ಬಂದರೆ ತಡ್ಕೊಳಕ್ಕಾಗಲ್ಲ. ಬೇಜಾರು ಏನಾಗಿದ್ದು ಅಂತಂದರೆ, ನನ್ನನ್ನು ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮಗುನ ನೋಡ್ಕೋಬೇಕು, ಆ್ಯಂಡ್ ಮನೆದು ಜವಾಬ್ದಾರಿ ಎಲ್ಲ ನೋಡ್ಕೋಬೇಕು. ಈ ಥರ ಆಗಿಬಿಟ್ಟಾಗ ಇವರೊಬ್ಬರೇ ಓದಾಡಬೇಕಲ್ಲ ಅನ್ನೋದು ತುಂಬ ಹರ್ಟ್ ಆಯ್ತು ಇವತ್ತು. ಸೊ ಅದು ನಾನು ಸ್ವಲ್ಪ ಆ ಒಂದು ಮೂಮೆಂಟ್ ಕಣ್ಣಲ್ಲಿ ನೀರು ತರಿಸ್ತು ಅಂತ ಹೇಳ್ಬೋದು. ಅದಕ್ಕೆ ಡಿಸೈಡ್ ಆದೆ ಇನ್ಮೇಲೆ ಅವ್ರನ್ನ ಎಬ್ಸೋದು ಬೇಡ ಅಂಥೇಳಿ. ಯಾಕಂದರೆ ನಾನು ನಿದ್ದೆಗಟ್ಟೋವಾಗ ಜಯಂತ್ ಕೂಡ ಸೇಮ್ ನಿದ್ದೆಗಟ್ಟಿರ್ತಾರೆ. ಅದು ಕೊಡು ಮಮ್ಮಿ, ಇದು ಕೊಡು, ಹಾಗೆ ಹಿಂಗೆ ಅಂತ ಹೇಳಿ ಸುಮಾರು ಸರಿ ಎಬ್ಸಿರ್ತೀನಿ. ಆ್ಯಂಡ್ ಮಿಟ್ಟುಗೋಸ್ಕರ ಹಾಲು ಕೊಡೋದಕ್ಕೆ ಎಬ್ಸಿರ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಎಷ್ಟು ನಿದ್ದೆಗಟ್ಟಿರ್ತೀನೋ ಅವರು ಅಷ್ಟೇ ಗಟ್ಟಿರ್ತಾರೆ. ಇಬ್ಬರು ನಿದ್ದೆ ಕೆಡೋ ಬದಲು ಒಬ್ಬರು ನಿದ್ದೆ ಕೆಟ್ಟರೆ ಅಟ್ಲೀಸ್ಟ್ ಒಬ್ಬರು ರೆಸ್ಟ್ ಮಾಡ್ಬೋದಲ್ಲ ಅಂತ ಅನ್ನಿಸ್ಬಿಡ್ತು. ಸೊ ನಮಗೆ ಹೀಗೆ ಆಯಿತು ಅಂತಂದರೆ ಇನ್ನು ಸಪೋರ್ಟಿಗೆ ಯಾರೂ ಇಲ್ದಿರೋರ ಕತೆ ಹೆಂಗೋ. ಸೀರಿಯಸ್ಲಿ ಆ್ಯಕ್ಚುಲಿ ಏನಿರಲ್ಲ ಅಂಥವ್ರಿಗೆ ಅದನ್ನು ಆ ಒಂದು ಸಿಚುವೇಶನ್ನ ಫೇಸ್ ಮಾಡೋಕ್ಕೆ ದೇವರು ಡಬಲ್ ಎಬಿಲಿಟಿ ಕೊಟ್ಟಿರ್ತಾನಂತೆ. ಸೊ ಅದನ್ನು ಬಿಲೀವ್ ಮಾಡ್ತೀನಿ ನಾನು. ಇವಾಗ ಆಲ್ರೆಡಿ ನನಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ಲಿಕ್ಕೆ ಬಂತು, ಇನ್ನು 15 ಡೇಸ್ ಬಾಕಿ ಇದೆ. ಆದರೂ ಕೂಡ ಆಲ್ರೆಡಿ ನಾನು ನಾರ್ಮಲ್ ಲೈಫ್ಗೆ ಅಡ್ಜಸ್ಟಬಲ್ ಆಗಿಬಿಟ್ಟಿದ್ದೀನಿ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತಂದರೆ ದಿಸ್ ಇಸ್ ಪವರ್ ಅಂತ ಅನಿಸುತ್ತೆ. ದೇವರು ಒಂದು ಕೊಟ್ಟಿರೋಂಥ ವರ ಅಂತ ಅಂದ್ಕೊಂಡು ಅದೇ ಥರ ಮೂಮೆಂಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪಾಪುನ ಅವ್ರು ನೋಡ್ಕೊತಾ ಇದ್ದಾರೆ ಅಂತಂದಾಗ ಇನ್ನೇನು ಸ್ವಲ್ಪ ಮುಸ್ರೆ ಇತ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಾಳೆ ಬೇರೆ ಪೂಜೆ ಮಾಡಬೇಕು. ಆದರೆ ನನಗೆ ತಡವಾಗಿ ಗೊತ್ತಾಯಿತು ನಾಳೆ ಗ್ರಹಣ ಇದೆ ಅಂತೇಳಿ. ಸೊ ಗ್ರಹಣ ಮುಗಿದ್ಮೇಲೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಇನ್ನೇನು ಮತ್ತೆ ರಾತ್ರಿಯೇ ಕ್ಲೀನ್ ಮಾಡೋದು ಬೇಡ, ಪಾತ್ರೆ ಒಂದು ತೊಳೆದು ಮಲ್ಕೊಂಡ್ಬಿಡೋಣ, ಊಟ ಮಾಡಿ ಹಾಸ್ಕೊಂಡು ಮಲ್ಕೊಂಡ್ಬಿಟ್ರೆ ಬೇರೆ ಏನಿಲ್ಲ. ಸೊ ಬೇಗ ನಿದ್ದೆಗೆ ಹೋಗೋಣ ಇವತ್ತು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಉಳಿದಿರೋದು ಬೆಳೆದಿರೋದೆಲ್ಲ ನಿದ್ದೆ ಇವತ್ತು ಮುಗಿಸ್ಕೊಂಡ್ಬಿಟ್ರೆ ಮೈಂಡ್ ಫ್ರೀ ಆಗುತ್ತೆ ಅಂತೇಳಿ. ಒಂದು ಹಾರ್ಟ್ ಟಚಿಂಗ್ ನನಗೆ ಆಗಿರೋವಂಥದ್ದು ಇವತ್ತೊಂದು ಫೀಲ್ ಏನು ಅಂತಂದರೆ, ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ದಾಗ ಅಂದರೆ ಮೈಂಡ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದು, ನನಗೆ ಎದ್ದೋಳೋಂಥದ್ದು ಇದೂ ಇರಲಿಲ್ಲ. ಸೊ ಚಿಟ್ಟಿಗೆ ಹೇಳಿ ಮಲ್ಕೊಂಡಿದ್ದೆ, ಚಿಟಿ ಸೊ ಪ್ಲೀಸ್ ಮಿಟ್ಟು ಮಲ್ಕೊಂಡಿದ್ದಾಳೆ, ನಾನು ಮಲ್ಕೊಂಡ್ಬಿಡ್ತೀನಿ, ಪಾಪುನ ಮಲಗಿಸಿ ಸೊ ನೋಡ್ಕೊಳಪ್ಪಿ ಅಂತೇಳಿ. ಅವ್ನು ಯಾಕಂದರೆ ಮಲಗು ಅಂತಂದರೆ ಮಲಗಲ್ಲ ಚಿಟ್ಟಿ, ಇಡೀ ದಿನ ಎಚ್ಚರ ಇದ್ಬಿಡ್ತಾನೆ. ಹಾಗಾಗಿ ನೋಡ್ಕೊಳಪ್ಪಿ, ಅವಳು ಏನಾದರೂ ಎದ್ದು ಹಾಲು ಕೇಳಿದ್ರೆ ಕೊಡ್ತೀಯಾ ಅಂತ ಹೇಳಿ ಕೇಳಿದೆ. ನಮ್ಮ ನಂಗೆ ಕೊಡ್ತೀನಿ, ನೀನು ಮಲ್ಕೋ ಅಂತ ಹೇಳ್ತಾನೆ ಅವನು. ಸೊ ಯಾವಾಗಲಾದರೂ ಅಷ್ಟೇ ಸುಮಾರು ಸರಿ, ಇದು ಒಂದೇ ಸರಿ ಅಲ್ಲ, ತುಂಬ ಸರಿ ಅಂದರೆ ತುಂಬ ಸರಿ ಅವನು ಅವ್ರ ತಂಗಿನ ನೋಡ್ಕೊಳ್ಳೋದಾಗಿರಲಿ, ನನಗೆ ಸ್ವಲ್ಪ ಫ್ರೀ ಕೊಡೋದಾಗಿರಲಿ, ಇದೆಲ್ಲ ಮಾಡ್ತಿರ್ತಾನೆ. ಹೇಳಿಬಿಟ್ಟು ಮಲ್ಕೊಂಡಿದ್ದೆ ನಾನು. ಅವನೇನು ಮಾಡಿದ್ದಾನೆ ಅಂತಂದರೆ ಮಿಟ್ಟುನ ಮಲಗಿಸಿದ್ನಲ್ಲ ಅದ್ರ ಪಕ್ಕದಲ್ಲೇ ಅವನು ಹಾಸ್ಕೊಂಡು ಫೋನ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಒಂದು ಟೈಮ್ ಅವಳೆದ್ದು ಹಾಲು ಕೇಳಿದಾಳೆ. ನನಗೆ ಅವಾಗ ಎಚ್ಚರ ಆಗಿತ್ತು, ಏನು ಮಾಡ್ತಾನೆ ಇವ್ನು ತಡಿ ನೋಡೋಣ ಅಂತ ಅಂದ್ಕೊಂಡು. ಸೊ ಅವನೇನು ಮಾಡ್ದೆ ಅಂದರೆ ಏನು ಬೇಕಮ್ಮ ಅಂತ ಕೇಳ್ದ. ಆ್ಯಕ್ಚುಲಿ ಯಾವಾಗಲೂ ಕೇಳೋದು ಹಾಗೆ, ಏನು ಬೇಕಮ್ಮ ಮಿಟ್ಟು ಅಂತ ಕೇಳ್ತಿರ್ತಾನೆ.
ಹಾಲು ಅಂತ ಹೇಳಿದ್ಲು ಅವಳು. ಸೊ ಅವನೇ ಹೋಗಿ ನಿಪ್ಪಲ್ಗೆ ಹಾಲು ಹಾಕ್ಕೊಟ್ಟು ತೊಗೊಂಬಂದು ಮುಚ್ಚಿ ಅವ್ರ ತಂಗಿ ಕೊಟ್ಟು ಮತ್ತೆ ಮಲಗಿಸಿದ್ದಾನೆ. ಸೊ ಇಂಥ ಸೀನ್ಗಳು ಆಗ್ತಾ ಇದ್ದಾಗ ಅದು ಏನೋ ಒಂಥರ ಫೀಲಿಂಗ್, ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ನನಗೆ ಅರೆ ನಿದ್ರೆ ಇದೆ, ಈ ಕಡೆ ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಫುಲ್ ಕಂಪ್ಲೀಟಾಗಿ ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ. ಅವರಿಬ್ಬರು ಕಾನ್ವರ್ಸೇಷನ್ ಕೇಳ್ತಾ ಇದೆ, ನಮ್ಮ ಚಿಟಿ ಏನೇನು ಮಾಡ್ತಾ ಇದೆ ಅನ್ನೋದೆಲ್ಲ ಗೊತ್ತಾಗ್ತಿದೆ, ಬಟ್ ಎದ್ದೇಳೋಕ್ಕಂತೂ ಆಗ್ತಾಯಿಲ್ಲ. ಸೊ ನಿದ್ದೆ ಕಂಪ್ಲೀಟಾಗಿ ಆಗಬೇಕು ಅಂತ ಅಂದ್ಕೊಂಡು ನಿದ್ದೆ ಕಡೆ ಗಮನ ಕೊಡ್ತಾ ಇದ್ದೆ. ಬಟ್ ತುಂಬ ಇಷ್ಟ ಆಯಿತು. ಸಮ್ಟೈಮ್ಸ್ ಈ ಥರದ್ದೆಲ್ಲ ಆಗ್ತಿರುತ್ತೆ ನಮ್ಮ ಮನೇಲಿ. ನಮ್ಮ ಚಿಟಿ ಅಷ್ಟು ಅಂದರೆ ಅಷ್ಟು ಕೈಂಡ್ ಹಾರ್ಟೆಡ್ ಪರ್ಸನ್ ಅವನು. ಕೆಲವೊಮ್ಮೆ ಒಂಥರ ಜವಾಬ್ದಾರಿಯುತ ಪರ್ಸನ್ ಅಂತ ಅನ್ನಿಸ್ತಾನೆ ನನಗೆ. ಫೀಲ್ ಪ್ರೌಡು. ನನಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಮಾಡೋದು ನೋಡಿ. ಯಾಕಂದರೆ ಅಪ್ಪನ ಗುಣ, ಅಪ್ಪನೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನನ್ನನ್ನು ಬಂದು ನನ್ನನ್ನು ಎಬ್ಬಿಸಿ ಊಟ ಮಾಡಿಸಿ ಟ್ಯಾಬ್ಲೆಟ್ ನುಂಗು ಅಂತ ಹೇಳಿ ಪಾಪುಗೆಲ್ಲ ಅವರಿಬ್ರಿಗೂ ಸ್ನಾನ ಮಾಡಿಸಿ ನನ್ನ ಪಾಪುನೂ ನೋಡಿಕೊಂಡು ಎಲ್ಲ ಮಾಡ್ತಿದ್ದಾರೆ ಅಂತಂದರೆ ಸೊ ನೋಡಿ, ನಾನು ಹೇಳ್ತಾ ಇರ್ತೀನಲ್ಲ, ಆ್ಯಕ್ಚುಲಿ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಕಲಿಯಲ್ಲ, ನಮ್ಮನ್ನು ನೋಡಿ ಕಲಿತಾರೆ ಅಂತೇಳಿ. ಸೊ ನಾವು ಹೆಂಗೆ ಮನೇಲಿ ಇರ್ತೀವೋ ಸೊ ಅದೇ ಥರ ಮಕ್ಕಳು ಕಲಿತಾ ಇರ್ತಾರೆ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಅಷ್ಟೇ. ಚಿಟ್ಟಿ ಇದನ್ನೆಲ್ಲ ನೋಡಿ ಕಲಿತಾ ಇದ್ದಾನೆ, ಏನೇನೆಲ್ಲ ಇರಬೇಕು ಹಾಗೆ ಹೇಗೆ ಅಂತೇಳಿ. ಮನೇಲಿ ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡ್ತಾನೆ. ಯಾಕಂದರೆ ನಾವಿಬ್ಬರು ಕೂಡ ಹಾಗೆ ಇರೋದು, ಒಬ್ರಿಗೊಬ್ರು ಹೆಲ್ಪ್ ಆಗ್ತಾ ಇರುವಾಗ ಅವ್ನಿಗೆ ಅನಿಸುತ್ತೆ ಇವಾಗ ನಾನು ಮಾಡಬೇಕು ಅಂತೇಳಿ. ಆದರೂ ಸಮ್ಟೈಮ್ಸ್ ಇವರಿಬ್ಬರು ಸೈಲೆಂಟಾಗಿ ಆಡಲ್ಲ, ಏನಾದರೂ ಒಂದು ಕಿತಿಮಿ ಮಾಡ್ತಾ ಇರ್ತಾರೆ. ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಹೊರಗಡೆ ಹೋಗಿ ಚೇರ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ಅದಕ್ಕೆ ಬೈದು ಕರಿತಾ ಇದ್ದೀನಿ, ಒಳಗಡೆ ಬಂದರೆ ಸರಿ, ಇಲ್ಲಾಂದರೆ ನಾನು ಬರ್ತೀನಿ ನೋಡ್ರಿ ಅಂತೇಳಿ. ಸ್ವಲ್ಪ ಎದುರ್ತಾರೆ. ಅವ್ರ ಅಪ್ಪಂಗೂ ನನಗೂ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಎದುರ್ತಾರೆ, ಹಾಗಾಗಿ ಜೋರು ಮಾಡಿ ಬರ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮಿಂಚು ಎದ್ದಿದ್ದಾಳೆ. ಇವಳದೊಂದು ರೋಟೀನ್ ಇದೆ, ಹೆಂಗೆ ಅಂತಂದರೆ ಎದ್ದು ಹಾಲು ಕುಡಿದು ಫುಲ್ ಆಟಾಡಿನೇ ಮಲಗಿಸ್ಬೇಕು ಅವಳಿಗೆ, ಇಲ್ಲ ಅಂತಂದರೆ ಬೇಗ ಮಲ್ಕೊಳ್ಳೋದೇ ಇಲ್ಲ. ಸೊ ಸುಮ್ಮನೆ ನೋಡ್ಕೊಂತ ಇರ್ತಾಳೆ. ಒಂಚೂರು ಕೆಳಗಾಗಕ್ಕೆ ಹೋದ್ರೂ ಕೂಡ ಜೋರಾಗಿ ನಗ್ತಾಳೆ. ಅವ್ರ ಅಪ್ಪಾಜಿಗಂತೂ ಪಿಕ್ಚರ್ ಬಿಡಿಸ್ಬಿಟ್ಟಿದ್ದಾಳೆ ಇವತ್ತು. ನಾನು ಇನ್ನೇನಾಯಿತು ಮಮ್ಮಿ ಬಂದೆ, ಇನ್ನೇನಾಯಿತು ಮಮ್ಮಿ ಬಂದೆ ಅಂತೇಳಿ ಫುಲ್ ಮುಂದಕ್ಕೆ ದುಡ್ತಾನೆ ಇದ್ದೀನಿ. ನಾನು ನೋಡಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಾಳೆ ನೋಡಿ. ಸರಿ ಯೂರಿನ್ ಪಾಸ್ ಮಾಡಿ ಅವಳಿಗೆ ಏನಾದರೂ ಬಿಕ್ಲು ಕೇಳೀತು ಅಂತಂದರೆ ಬೇಕೇ ಬೇಕು, ಇಲ್ಲ ಅಂತಂದರೆ ಫುಲ್ಲು ರಾದಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅವಳಿದ್ದಾಗ ಈ ಥರ ಕೈಯಲ್ಲಿ ಹಿಡ್ಕೊತಾ ಇದ್ರು. ಇವಾಗ ಅವಳಿಗೆ ಏನಿಲ್ಲ, ಭುಜದ ಮೇಲೆ ಹಾಕ್ಕೊಳ್ಳೇಬೇಕು. ಎಲ್ಲ ನೋಡಿ ಎಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿರ್ತಾಳೆ. ಗೋಡೆ ಮೇಲಿರೋಂಥ ವಾಲ್ ಸ್ಟಿಕರ್ಸ್ಗೆಲ್ಲ ನೋಡಿ ನಗ್ತಿರ್ತಾಳೆ, ಜೋರಾಗಿ ಮಾತಾಡ್ತಿರ್ತಾಳೆ. ಅವಳೇನಾದರೂ ಹಿಂಗೆ ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ಅವಳಿಗೆ ದುಃಖ ಬಂದುಬಿಡುತ್ತೆ, ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಕೆಲವೊಮ್ಮೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಎದ್ದು ಆಟಾಡಿ ಯೂರಿನು ಮೋಷನು ಈ ಥರದ್ದು ಏನಾದರೂ ಫುಲ್ ಮಾಡಿಸ್ಕೊಂಡು ಮತ್ತು ಚೆನ್ನಾಗಿ ಆಟಾಡಿನೇ ಮಲಗೋದು. ಸೊ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡಿದ್ದೆ. ಮುದ್ದೆಗೆ ಅಂತೇಳಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಅನ್ನ ಉಳಿದಿತ್ತು ಅಂತೇಳಿ ಆ ಅನ್ನನ ಹಾಕಿದ್ದೀನಿ. ಹಾಗೆ ಮುದ್ದೆ ಮುಂಚೆ ಮಾಡೋಕ್ಕೆ ಬರ್ತಿರಲಿಲ್ಲ, ಇತ್ತೀಚೆಗೆ ಕಲ್ತಿರೋದು. ಗಂಟಾಗಬಾರ್ದು ಅಂತಂದರೆ ಎಣ್ಣೆ ಹಾಕಬೇಕು ಅಂತ ಹೇಳಿದ್ದಕ್ಕೆ ಎಣ್ಣೆ ಹಾಕಿನೇ ಮಾಡ್ಕೊತೀನಿ. ಮುಂಚೆ ಎಲ್ಲ ನಮಗೆ ಮುದ್ದೆ ತಿಂದ ಅಭ್ಯಾಸನೇ ಇರಲಿಲ್ಲ, ನನಗೂ ಜಯಂತ್ಗೂ. ಇವಾಗ ನನಗೆ ಯಾವಾಗ 7 ಮಂತ್ಸ್ ಪ್ರೆಗ್ನೆನ್ಸಿ ಇದ್ದೆ ಅವಾಗ ಒಂದು ಸ್ವಲ್ಪ ಇವಾಗ ಯಾವಾಗ ಅನ್ಹೆಲ್ತಿ ಆಯಿತು ಅವಾಗ ಅಮ್ಮ ಫುಲ್ಲು ಮುದ್ದೆ ಮಾಡಿ 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 ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ ವೀಕ್ನೆಸ್ ಆಗಿದೆಯಾ ನೀನು ಹಾಗೆ ಹಿಂಗೆ ಅಂತೇಳಿ. ಅವಾಗಿಂದ ಅಭ್ಯಾಸ ಆಗಿದ್ದು ಇಲ್ಲಿವರೆಗೂ ಮುದ್ದೆ ತಿಂತಾ ಇದ್ದೀವಿ. ಅಟ್ಲೀಸ್ಟ್ ಡೈಲಿ ಒನ್ಸ್ ಆದರೂ ಮುದ್ದೆ ತಿನ್ನಬೇಕು, ಅಂದರೆ 1 ಟೈಮ್. ಮುದ್ದೆ ಮಾಡೋದು ಒಂದು ಕಲೆ ಅಂತಾರೆ, ಆ ಕಲೆನ ನಾನು ಇತ್ತೀಚೆಗೆ ಕಲಿತಾ ಇದ್ದೀನಿ. ಸೊ ನೋಡಿ, ನಿಧಾನಕ್ಕೆ ಗಂಟೆಲ್ಲ ಫಸ್ಟ್ ಹೊಡ್ಕೊಂಡು ಆಮೇಲೆ ಜೋರಾಗಿ ತಿರುಗಿಸ್ಕೊಂಡು ಹದ ಮಾಡ್ಕೊತೀನಿ. ಹದ ಮಾಡೋದಕ್ಕೂ ಬರ್ತಿರ್ಲಿಲ್ಲ. ನಮ್ಮಮ್ಮ ಸಕ್ಕತ್ತಾಗಿ ಮುದ್ದೆ ಮಾಡ್ತಾರೆ. ಅಮ್ಮ ಫುಲ್ ಫಸ್ಟ್ ಕ್ಲಾಸ್ ಮುದ್ದೆ ಅಮ್ಮ. ಅದು ಅಂಥ ತಾಯಿಗೆ ಇಂಥ ಮಕ್ಕಳ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಅದಕ್ಕೆ ಮುದ್ದೆ ಮಾಡೋದು ಕಲಿತೆ. ಯಾರಾದರೂ ಕೇಳಿದ್ರೆ ಮತ್ತೆ ನಗ್ತಾರೆ, ನಿಮ್ಮಮ್ಮ ನೋಡಿದ್ರೆ ಹಂಗೆ ಮಾಡ್ತಾರೆ ಅಡುಗೆ, ನೀವೇನು ಹಿಂಗೆ ಅಂತ ಅಂತಾರೆ ಅಂತೇಳಿ. ಯಾಕಂದರೆ ನಮ್ಮ ದೊಡ್ಡಮ್ಮರು ನಮ್ಮ ಅಕ್ಕರು ಅವರೆಲ್ಲ ಕೇಳ್ತಿರ್ತಾರೆ, ಮುದ್ದೆ ಮಾಡ್ಕೊಂಡು ತಿನ್ನಲ್ವಾ, ರೊಟ್ಟಿ ಮಾಡ್ಕೊಂಡು ತಿನ್ನಲ್ವಾ ಅಂತೇಳಿ. ಸೊ ನಾನು ರೊಟ್ಟಿ ಮಾತ್ರ ಫಸ್ಟ್ ಕ್ಲಾಸ್ ಮಾಡ್ತೀನಿ. ಅದು ಚಿಕ್ಕಳಿದಾಗ ಕಲ್ತ್ಬಿಟ್ಟೆ. ನಿನ್ನೆ ಮೊನ್ನೆ ಹೋಯ್ತಲ್ಲ ದುರ್ಗಮ್ಮನ ಜಾತ್ರೆ, ಆ ಜಾತ್ರೆಗೋಸ್ಕರ ಮಾಡೋವಾಗ ಕಲ್ತಿದ್ದು. ಇವಾಗಲೂ ಕೂಡ ರೊಟ್ಟಿ ಚೆನ್ನಾಗಿ ಮಾಡ್ಕೊತೀನಿ. ಇನ್ನೇನು ಪಾಪು ಸ್ವಲ್ಪ ದೊಡ್ಡೋಳಾಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ರೊಟ್ಟಿ ಅಥವಾ ಮುದ್ದೆ ಅಥವಾ ಚಪಾತಿ ಕಂಪಲ್ಸರಿ ಊಟದಲ್ಲಿರೋ ಥರ ಮೇಂಟೈನ್ ಮಾಡಬೇಕು ಅಂದರೆ ನನಗಂತೂ ತುಂಬ ಇಷ್ಟ. ಈ ಬರೇ ಅನ್ನ ತಿನ್ನೋದ್ರು ಅಂತಂದರೆ ಸ್ವಲ್ಪ ಹೇಟ್ ಆಗುತ್ತೆ. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರಬೇಕು, ಮತ್ತು ಮಧ್ಯಾಹ್ನ ಒಳ್ಳೆ ಊಟ, ಮತ್ತು ರಾತ್ರಿ ಸಫಿಷಿಯೆಂಟ್ ಊಟ, ಈ 3 ಇರಬೇಕು. ಮತ್ತು ಚಿಟ್ಟಿ ಮಿಟ್ಟನ್ನು ಕೂಡ ಸ್ವಲ್ಪ ಅಭ್ಯಾಸ ಆಗ್ತಾ ಇದ್ದಾರೆ ಊಟ ಮಾಡೋದಕ್ಕೆ. ಆ್ಯಕ್ಚುಲಿ ಇವಾಗ ಊಟ ಮಾಡಿ ನಿದ್ದೆ ಮಾಡೋದು ಬಿಟ್ಟರೆ ಇನ್ನೇನು ಕೆಲಸ ಉಳಿಸ್ಕೊಂಡಿಲ್ಲ ಇವತ್ತು. ಇದಿಷ್ಟು ಇವತ್ತಿನ ಲಾಗ್. ಐ ಹೋಪ್ ನಿಮಗೆ ಸಿಂಪಲ್ ಲಾಗ್ ಅನಿಸಿದ್ರು, ಗೊತ್ತಿಲ್ಲ ನನಗೆ ಹೆಂಗೆ ಅನಿಸುತ್ತೆ ಅಂತೇಳಿ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಏನು ಅನ್ನಿಸ್ತು ಅಂತೇಳಿ. ಸೊ ನನ್ನ ಪರಿಸ್ಥಿತಿನ ನಾನು ಹೇಳ್ಕೊಂಡಿದ್ದೀನಿ, ಹಿಂಗೆಲ್ಲ ಇದೆ ಅಂತೇಳಿ. ಬಟ್ ನನಗೆ ನಾನು ಮಾಡೋವಂಥ ಕೆಲಸದಲ್ಲಿ ಖುಷಿ ಸಿಗುತ್ತೆ ಅಂತಂದರೆ ಅದು ಯೂಟ್ಯೂಬ್ ವ್ಲಾಗ್ಸೇ. ಅದು ಸಂಪೂರ್ಣವಾಗಿ ನನಗೆ ವ್ಲಾಗ್ಸ್ ಮಾಡ್ತಾ ಇದ್ರೇ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಅನ್ನಿಸ್ತಾ ಇರುತ್ತೆ, ಫೀಲಿಂಗ್ ಹ್ಯಾಪಿ. ಅಷ್ಟಲ್ಲದೆ ಹೇಳಲ್ವಲ್ಲ, ನಿಮ್ಗೆ ಇಷ್ಟ ಆಗಿರೋವಂಥ ಕೆಲಸ ಮಾಡಿ ಅದರಲ್ಲಿ ಖುಷಿ ಸಿಗುತ್ತೆ ಅಂತೇಳಿ. ವ್ಲಾಗ್ಸ್ ಮಾಡ್ತಾ ಇದ್ದರೆ ಸ್ವಲ್ಪ ನಾನು ಇನ್ನೂ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ಖುಷಿ ಸಿಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಇಲ್ಲ ಅಂತಂದರೆ ಈ ಸ್ಯಾಡ್ನೆಸ್ಸಲ್ಲಿ ಅದೊಂದು ಸ್ವಲ್ಪ ಸ್ಯಾಡ್ನೆಸ್, ಏನೇನೋ ತಲೆಯಲ್ಲಿ ಬೇರೆ ಬೇರೆ ಯೋಚನೆಗಳೆಲ್ಲ ಬಂದುಬಿಡುತ್ತೆ. ಸೊ ಆಲ್ವೇಸ್
ನಾವು ತಲೆನ ಬ್ಯುಸಿ ಇಟ್ಕೊಂಡ್ರೆ ನಾವು ಯಾವುದರಿಂದ ದೂರ ಇರಬೇಕು ಅನ್ಕೊತೀವೋ ಅದರಿಂದ ದೂರ ಇರ್ಬೋದು. ಸೊ ಇವಾಗ ಇನ್ನೇನು ಊಟ ಮಾಡಬೇಕು ಅಂತೇಳಿ ಬಂದು ತಟ್ಟೆ ಇಟ್ಕೊಂಡ್ಬಂದಿದ್ದೀನಿ. ಮಿಟ್ಟು ಮುದ್ದೆ, ಚಿಟ್ಟಿ ಮುದ್ದೆ, ನಮ್ಮ ಮುದ್ದೆ, ಅವ್ರ ಅಪ್ಪನ ಮುದ್ದೆ ಎಲ್ಲ ರೆಡಿ ಆಗಿದೆ. ಪಾಪುನ ಕೆಳಗೆ ಹಾಕೊಂಡು ಅವಳನ್ನು ಕೂಡ ಪಕ್ಕದಲ್ಲೇ ಇಟ್ಕೊಂಡು ಊಟ ಮಾಡಿದ್ವಿ. ಸೊ ಊಟ ಮಾಡಿದ ತಕ್ಷಣ ಅವಳನ್ನ ನನ್ನ ಕೈಲಿ ಕೊಟ್ಟು ಜಯಂತ್ ಮತ್ತು ಮಕ್ಕಳು ಹಾಸ್ಕೊತಾ ಇದ್ದಾರೆ. ಸೊ ಅವ್ರು ಹಾಸ್ಕೊಟ್ಬಿಟ್ರೆ ಅಷ್ಟೇ ಮುಗೀತು. ಆ್ಯಕ್ಚುಲಿ ರಾತ್ರಿ ಊಟ ಮಾಡಿದ್ಮೇಲೆ ನಾನು ಏನು ಮಾಡೋದೇ ಇಲ್ಲ ಕೆಲಸ. ಪಾಪುನ ಸುಧಾರಿಸ್ಕೊಂಡು ಅವಳನ್ನ ಇದು ಮಾಡ್ಕೊಳ್ಳೋದು. ಸೊ ನೋಡಿ ಕಣ್ಣೆಲ್ಲ ಫುಲ್ ಕೆಂಪಾಗಿಬಿಟ್ಟಿದೆ, ಒಂಥರ ನರ ಎಲ್ಲ ಎಳ್ದಂಗೆ ಆಗ್ತಾಯಿತ್ತು ತಲೆಯಲ್ಲೆಲ್ಲ. ಸೊ ರೆಸ್ಟ್ ಮಾಡಿದ್ರೆ ಇನ್ನೇನು ಫೈನ್. ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.